ನಮಸ್ಕಾರ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್. ನೋಡಿ, ನಮ್ಮೆಲ್ರಿಗೂ ಬಟ್ಟೆ ಇಷ್ಟ. ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಅಂದರೆ ಇಷ್ಟ. ಆದರೆ ನಿಮ್ಮ ಬಟ್ಟೆ ನಿಮ್ಮ ಲಕ್ಕನ್ನು ತರತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು. ನಿಮ್ಮ ಜೀವನದಲ್ಲಿ ಏನು ಮೊಮೆಂಟೇ ಆಗ್ತಾ ಇಲ್ಲ. ನನ್ನ ಜೀವನ ಇದ್ದ ಹಾಗೆ ಇದೆ. ಯಾವುದೇ ರೀತಿಯ ಹೊಸತನ ನನ್ನ ಲೈಫಲ್ಲಿ ಇಲ್ಲ. ರಿಲೇಶನ್ಶಿಪ್ ಹಾಳಾಗ್ತಾ ಇದೆ. ಹಣಕಾಸು ಬರ್ತಾ ಇಲ್ಲ. ನನ್ನ ಜೀವನದಲ್ಲಿ ಎಲ್ರಿಗೂ ಪ್ರಮೋಷನ್ ಆಗ್ತಾ ಇದೆ, ಟ್ರಾವೆಲ್ ಮಾಡ್ತಾ ಇದ್ದಾರೆ, ಮನೆ ತಗೋತಾ ಇದ್ದಾರೆ, ಕಾರ್ ತಗೋತಾ ಇದ್ದಾರೆ. ನನ್ನ ಜೀವನ ಯಾಕೆ ಇದ್ದ ಹಾಗೆ ಇದೆ ಅಂತ ಹೇಳಿದ್ರೆ, ಇವತ್ತು ಒಂದು ಸಣ್ಣ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನಿಮ್ಮ ಲಕ್ಕನ್ನು ಬದಲಾಯಿಸ್ಲಿಕ್ಕೆ. ಹೌದು, ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಿಸರ್ಚ್ ಕೂಡ ನಡೆದಿದೆ. ಯಾರು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ, ಯಾರು ಫಿಟ್ ಆಗಿರ್ತಾರೆ, ಅವರನ್ನ ಜನ ಸೀರಿಯಸ್ ಆಗಿ ತಗೋತಾ ಇರತ್ತೆ. ನೋಡಿ, ಡ್ರೆಸ್ಸಿಗೂ ಲಕ್ಗೂ ತುಂಬಾನೇ ನಂಟಿದೆ. ಎಷ್ಟೋ ಸತಿ ನೀವು ನೋಡಿದ್ದೀರಾ ಅಲ್ವಾ? ನೀವು ಹಾಕ್ತಕ್ಕಂತಹ ಬಟ್ಟೆ ನಿಮ್ಮ ಎನರ್ಜಿ ಆಗಿರುತ್ತೆ. ಸಾಮಾನ್ಯವಾಗಿ ಬಿಳಿ ಬಟ್ಟೆ ಹಾಕೊಂಡು ನೋಡಿ, ನಿಮಗೆ ತುಂಬ ಪೀಸ್ಫುಲ್ ಆಗಿರ್ತೀರಾ. ಅದು ಪೀಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಪಾಲಿಟಿಷಿಯನ್ಸ್ಗಳು ಬಿಳಿ ಬಟ್ಟೆಯನ್ನು ಹಾಕ್ತಾರೆ. ಯಾಕೆ, ಏನನ್ನು ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ಯೂರಿಟಿನ, ಪೀಸನ್ನು ಸಾರುತ್ತೆ. ಹಾಗೆ ಕೆಂಪು ಬಟ್ಟೆಯನ್ನು ಹಾಕೊಂಡು ನೋಡಿ, ಕೆಂಪು ಆ್ಯಕ್ಷನನ್ನು ತೋರಿಸುತ್ತೆ. ಯಾರಾದರೂ ರೆಡ್ ಕಲರ್ ಬಟ್ಟೆ ಹಾಕಿದ್ದಾರೆ ಅಥವಾ ರೆಡ್ ಡ್ರೆಸ್ ಹಾಕಿದ್ದಾರೆ ಅಂದರೆ ತಕ್ಷಣ ನಿಮ್ಮ ಕಣ್ಣು ಅಲ್ಲಿಗೆ ಹೋಗ್ತಾ ಹೋಗುತ್ತೆ. ಪಿಂಕ್ ಅನ್ನೋದು ಕಾಮ್ನೆಸ್ಸನ್ನು ತೋರಿಸ್ತಾ ಹೋಗುತ್ತೆ. ಗೋಲ್ಡನ್ ಕಲರ್ ಅಥವಾ ಯೆಲ್ಲೋ ಕಲರು ಪ್ರಾಸ್ಪರಿಟಿಯನ್ನು ತೋರಿಸುತ್ತೆ. ಯಾಕಂತ ಹೇಳಿದ್ರೆ ಬಂಗಾರದ ಬಣ್ಣ ಕೂಡ ಹಳದಿ ಆಗಿರುತ್ತೆ. ಯಾರಾದರೂ ಯೆಲ್ಲೋ ಕಲರ್ ಡ್ರೆಸ್ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾರೆ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಹೆಚ್ಚಾಗಿ ಯೆಲ್ಲೋ ಕಲರ್ ಡೆಕೋರೇಟಿವ್ಸನ್ನು ಅಥವಾ ಆರ್ಟಿಫ್ಯಾಕ್ಟ್ಸನ್ನು ಇಟ್ಟರೆ ಕೂಡ ನೀವು ಮನಿಯನ್ನು ಅಟ್ರಾಕ್ಟ್ ಮಾಡ್ಬೋದು. ಆದರೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ದ ಪವರ್ ಆಫ್ ಡ್ರೆಸ್ಸಿಂಗ್, ಅಥವಾ ನೀವು ಹಾಕ್ತಕ್ಕಂತಹ ಬಟ್ಟೆ ನಿಮ್ಮ ಡೆಸ್ಟಿನಿಯನ್ನು ಹೇಗೆ ಕ್ರಿಯೇಟ್ ಮಾಡುತ್ತೆ ಅಂತ. ನೋಡಿ, ನಿಮಗೆ ಸ್ಟಕ್ ಆಗಿಬಿಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ, ಏನು ಮುಂದುವರಿತಾ ಇಲ್ಲ ಅಂತ ಹೇಳಿದ್ರೆ, ಒಂದು ಸಿಂಪಲ್ ರೆಮಿಡಿ ಮಾಡಿ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಕಬೋರ್ಡನ್ನು ಕ್ಲೀನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಹಾಕ್ತಕ್ಕಂತಹ ಬಟ್ಟೆ ಕೂಡ ಶನಿಗೆ ರೆಪ್ರೆಸೆಂಟ್ ಆಗೋದು. ಶನಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಬರೋದು ಓಲ್ಡೆಸ್ಟ್ ಪ್ಲಾನೆಟು. ಅದು ನಮ್ಮ ಜೀವನದಲ್ಲಿ ಏನಿಗೆ ಬರುತ್ತಪ್ಪ ಅಂತ ಹೇಳಿದ್ರೆ, ಬುದ್ಧಿಯನ್ನು ಕಲಿಸೋಕ್ಕೆ. ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಪ್ಲಾನೆಟ್ ಏನಪ್ಪ ಅಂತ ಹೇಳಿದ್ರೆ ಶನಿ. ನಾವೇನು ಅನ್ಕೋತೀವಿ, ನಮ್ಮ ಜಾತಕದಲ್ಲಿ ಶನಿ ಇದೆ ಅಥವಾ ಶನಿ ಬಾಧೆ ಇದೆ, ಶನಿ ಕಾಟ ಇದೆ ಅಂತ. ಇಲ್ಲ. ಈಗ ನನ್ನ ಮಗುಗೆ ನಾನು ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ, ಈಗ ನನ್ನ ಮಗು ಚಾಕ್ಲೇಟ್ನ ಕೇಳ್ತಾ ಇರುತ್ತೆ, ತಕ್ಷಣ ನಾನು ಹೋಗ್ಬಿಟ್ಟು ಒಂದು ಇಡೀ ಪ್ಯಾಕೆಟ್ ಚಾಕ್ಲೇಟ್ ಕೊಟ್ಬಿಡಲ್ಲ. ಆದರೆ ಆ ಮಗುಗೆ ಯಾವಾಗ ಕೊಡಬೇಕು ಅಂತ ನಂಗೆ ಗೊತ್ತಿರುತ್ತೆ. ಆ ಮಗು ಹೇಗೆ ಆ ಮಗುವನ್ನು ಶಿಸ್ತುಬದ್ಧವಾಗಿ ಇಡಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ. ಹಾಗೆ ನಾವು ಎಲ್ಲರೂ ಕೂಡ ಇಲ್ಲಿ ಭಗವಂತನ ಪ್ರೀತಿ ಮಕ್ಕಳು. ಹಾಗಾಗಿ ಯಾವ ಪ್ಲಾನೆಟ್ ಆಗಿರಲಿ, ಯಾವುದೇ ಕಾರಣಕ್ಕೂ ಯೂನಿವರ್ಸು ನಮಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗಲ್ಲ. ಅದು ಏನಂತ ಹೇಳಿದ್ರೆ, ಯೂನಿವರ್ಸ್ ಅನ್ನೋದು ದೊಡ್ಡ ಯೂನಿವರ್ಸಿಟಿ ಥರ. ನೋಡಿ, ಎಷ್ಟೋ ಸತಿ ನೀವು ಮನೆಯಿಂದ ಎದಳ್ತೀರಾ, ಎದಕ್ಕೆ ಕೂಡಲೇ ಆಫೀಸಿಗೆ ಹೋಗಬೇಕು ಅಂತ ಹೊರಡೋಕ್ಕೆ ರೆಡಿ ಆಗಿರ್ತೀರಾ. ರೋಡಲ್ಲಿ ಯಾರೋ ಒಬ್ರು ಕೆಲಸದವ್ರು ಜಗಳ ಆಡ್ತಾ ಇರ್ತಾರೆ. ಆಟೋ ಹೊತ್ಕೊಂಡು ಅಥವಾ ಬಸ್ ಹತ್ಕೊಂಡು ಹೋಗ್ತೀರಾ, ಬಸ್ಸಲ್ಲಿ ಜಗಳ ಆಡ್ತಾ ಇರ್ತಾರೆ. ಇನ್ನೊಂದು ಕಡೆ ಆಫೀಸಿಗೆ ಹೋಗ್ತೀರಾ, ಅಲ್ಲೂ ಜಗಳ ಆಡ್ತಿರ್ತಾರೆ. ಎಲ್ಲಿ ಹೋದರೂ ಸುತ್ತ ಜಗಳ ಆಡ್ತಿದೆ ಅಂತ ಹೇಳಿದ್ರೆ, ಒಂದು ನಿಮಿಷ ಕೂತ್ಕೊಂಡು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ. ಇನ್ ಕೇಸ್ ಇನ್ನರ್ ಕಾನ್ಫ್ಲಿಕ್ಟ್ ಇದ್ದರೆ, ಅದು ನೀವು ಎಲ್ಲ ಕಡೆ ಅದನ್ನೇ ನೋಡ್ತಾ ಇರ್ತೀರ. ನೀವೇನಾಗಿರ್ತೀರೋ ಅದನ್ನು ಸುತ್ತ ನೋಡ್ತಾ ಇರ್ತೀರ. ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡಿ. ನೀವು ಮನಸಾರೆ ಖುಷಿಯಾಗಿರಿ, ಎಲ್ಲವೂ ಖುಷಿ ವಿಚಾರಗಳೇ ನಿಮ್ಮಲ್ಲಿ ಹೆಚ್ಚಾಗಿ ಬರ್ತಾ ಇರುತ್ತೆ. ನೀವು ದುಃಖವಾಗಿರಿ, ಹೆಚ್ಚಾಗಿ ದುಃಖವಾಗೇ ಇರ್ತೀರ. ನೋಡಿ, ಈಗ ನಿಮ್ಮ ಹತ್ರ ಒಂದು ಸಣ್ಣ ಮಗು ಬಂದು, ನಿಮ್ಮ ಮಗುನೇ ಅಂತ ಎಕ್ಸಾಂಪಲ್ ತೊಗೊಳ್ಳೋಣ, ಅದು ಅಳ್ತಾ ಇರುತ್ತೆ. ಒಂದು ಸತಿ ಸಮಾಧಾನ ಮಾಡ್ತೀರಾ, 2 ಸತಿ ಸಮಾಧಾನ ಮಾಡ್ತೀರಾ, 3ನೇ ಸತಿ ಕೂಡ ಮಗು ಅಳ್ತಾನೆ ಇದ್ರೆ ಏನು ಮಾಡ್ತೀರಾ? ಸಿಟ್ಟು ಬಂದು ಮಗು ಹೊಡಿತೀರಾ ಅಲ್ವಾ, ಅಥವಾ ಗದ್ರತೀರಾ. ಹಾಗೆ ಯೂನಿವರ್ಸ್ ಕೂಡ ಅಷ್ಟೇ. ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ, ನೋವು ಬರುತ್ತೆ, ದುಃಖ ಬರುತ್ತೆ. ಆದರೆ ಹಾಗೇ ಕೂತ್ಕೊಂಡು ಅಳ್ತಾ ಇದ್ರೆ ಅಂತಹ ಅಳುವಂಥ ಸಿಚುಯೇಷನ್ನನ್ನೇ ನಮ್ಮ ಲೈಫಲ್ಲಿ ಕೊಡ್ತಾ ಇರುತ್ತೆ. ತಕ್ಷಣವೇ ಶಿಫ್ಟ್ ಮಾಡ್ತಾ ಹೋಗಿ. ನಿಮ್ಮ ಲೈಫಲ್ಲಿ ಏನಾದರೂ ಸ್ಟಾಗ್ನೆಸ್ ಇದೆ ಇದ್ದರೆ, ಹಳೆಯ ಬಟ್ಟೆಗಳನ್ನು ಬಿಸಾಡಲಿಕ್ಕೆ ಶುರು ಮಾಡಿ, ಅಥವಾ ಯಾರಿಗೋ ಒಬ್ರಿಗೆ ದಾನ ಮಾಡಿ, ಉಪ್ಪು ನೀರಲ್ಲಿ ಹಾಕಿ ದಾನ ಮಾಡಿ. ಯಾಕಂತ ಹೇಳಿದ್ರೆ, ನಾನೀಗ ಹಾಕಿದ್ದೀನಿ ಈ ಬಟ್ಟೆ ಅಂತ ಹೇಳಿದ್ರೆ, ಅದು ನಮ್ಮ ಎನರ್ಜಿಯನ್ನು ತೋರಿಸ್ತಾ ಇರುತ್ತೆ. ನಾನು ಯಾವಾಗ ಈ ಬಟ್ಟೆನ ದಾನ ಮಾಡ್ತೀನಿ, ನನ್ನ ಎನರ್ಜಿ ಅವರಿಗೆ ದಾನ ಮಾಡಿದಾಗೆ. ಹಾಗೆ ಪ್ರತಿ ಸತಿ ನೀವು ಬಟ್ಟೆಗೆ ದಾನ ಮಾಡಬೇಕಾದ್ರೆ ಇಲ್ಲ, ಅದರಲ್ಲಿ ಒಂದು ಸಣ್ಣ ಹೋಲನ್ನು ಮಾಡಿ, ಅಥವಾ ಆ ಬಟ್ಟೆಯ ಕಾರ್ಡ್ ಕಟ್ ಮಾಡೋದಾಗಿರ್ಬೋದು, ಅಥವಾ ನೀವು ಏನೇ ಆಗಿರಲಿ ಆ ಬಟ್ಟೆನ ಉಪ್ಪು ನೀರಲ್ಲಿ ಹಾಕಿ ಯಾರಿಗಾರು ದಾನ ಮಾಡಿದಾಗ ನಿಮ್ಮ ಎನರ್ಜಿ ಎಲ್ಲವನ್ನು ಸಕ್ ಮಾಡುತ್ತೆ. ಮತ್ತು ನೋಡಿ, ಯಾರಾದರೂ ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ನೋಡಿ, ಫಿಲಮ್ ಆ್ಯಕ್ಟರ್ಗಳು ನೋಡಿ, ಆ್ಯಕ್ಟ್ರೆಸ್ಗಳು ನೋಡಿ, ಚೆನ್ನಾಗಿ ಡ್ರೆಸ್ಸನ್ನು ಮಾಡ್ತಾರೆ.
ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಹಾಕಿರ್ತಕ್ಕಂಥ ಬಟ್ಟೆಯನ್ನು ನೋಡೋದೇ ಚಂದ, ಅವ್ರು ಇರೋತಕ್ಕಂತಹ ವಾತಾವರಣವನ್ನೇ ನೋಡೋದು ಚಂದ. ಯಾಕಂತ ಹೇಳಿದ್ರೆ ನೋಡಿ, ನೀವು ಏನಾಗಿರ್ತೀರೋ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಮನೇಲಿದ್ದಾಗಲೂ ಕೂಡ ತುಂಬ ಚೆನ್ನಾಗಿರೋ ಬಟ್ಟೆಯನ್ನು ಹಾಕಿ, ಯಾವುದೇ ಕಾರಣಕ್ಕೂ ಹಳೆ ಬಟ್ಟೆನ ವರ್ಷ ಬಟ್ಟೆಯಾಗಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಷ್ಟೋ ಸತಿ ನೋಡಿ, ಯಾರು ಮನೆಯಲ್ಲಿ ತಾನು ಹಾಕೊಂಡಿರ್ತಕ್ಕಂಥ ಹಳೆ ಬಟ್ಟೆನ ವರ್ಷ ಬಟ್ಟೆಯಾಗಿ ಯೂಸ್ ಮಾಡ್ತಿರ್ತಾರೆ. ನಾನು ಹೇಳ್ದೆ, ನಿಮ್ಮ ಬಟ್ಟೆ ನಿಮ್ಮ ಎನರ್ಜಿ. ನೀವು ಇಡೀ ಮನೆ ಗಲೀಜನ್ನು ನಿಮ್ಮ ಬಟ್ಟೆಯಲ್ಲಿ ಒರೆಸಿದ್ರೆ ಏನಾಗ್ತಾ ಹೋಗುತ್ತೆ, ನಿಮ್ಮ ಆರ ಗಲೀಜಾಗ್ತಾ ಹೋಗುತ್ತೆ, ನಿಮ್ಮ ಆರ ಡರ್ಟಿ ಆಗ್ತಾ ಹೋಗ್ತಿದ್ದಂಗೆ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಏನನ್ನ ಅಟ್ರಾಕ್ಟ್ ಮಾಡಬೇಕಾದ್ರೂ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆದಷ್ಟು ಶಾರ್ಪ್ ಆಗಿ ಡ್ರೆಸ್ ಮಾಡ್ತಾ ಹೋಗಿ. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಗೆ ಎನರ್ಜಿ ತುಂಬ ಡ್ರೈನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಉಪ್ಪು ನೀರಲ್ಲಿ ಸ್ನಾನ ಮಾಡಿ ಅಂತ. ಆದರೆ ನ್ಯಾಚುರಲ್ ನಿಮ್ಮ ಆರಾ ಕ್ಲೆನ್ಸರ್ ಏನು ಗೊತ್ತಾ, ಜಿಮ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ನೀವು ಎಷ್ಟು ಬೆವರ್ತಿರೋ ನಿಮ್ಮ ಆರಾ ಕ್ಲೆನ್ಸ್ ಆಗ್ತಾ ಹೋಗುತ್ತೆ, ನಿಮ್ಮ ಎನರ್ಜಿ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗಲೂ ತಿಳ್ಕೊಳ್ರಿ, ನೀವು ಹೇಗಿರ್ತಿರೋ ಅದು ಜನ ನಿಮ್ಮನ್ನು ಹಾಗೆ ನೋಡ್ತಾ ಹೋಗ್ತಾರೆ. ನಾನು ಒಂದು ಯಾವತ್ತೂ ಹೇಳ್ತೀನಿ, ನಿಮ್ಮ ಕೂದಲು ನಿಮ್ಮ ಎನರ್ಜಿಯನ್ನು ತೋರಿಸುತ್ತೆ, ನಿಮ್ಮ ಕೂದಲು ನಿಮ್ಮ ಹೆಲ್ತನ್ನು ತೋರಿಸುತ್ತೆ. ವಾರಕ್ಕೊಮ್ಮೆ ಆದರೂ ಚೆನ್ನಾಗಿ ಎಣ್ಣೆ ಹಾಕೋದಾಗಿರ್ಬೋದು, ನಿಮ್ಮ ಕೂದಲನ್ನು ಬ್ಲೋ ಡ್ರೈ ಮಾಡೋದಾಗಿರ್ಬೋದು, ನೀಟಾಗಿ ಒಣಗೋದಾಗಿರ್ಬೋದು, ಒಂದು ಹೇರ್ ಸ್ಟೈಲ್ ಮಾಡೋದಾಗಿರ್ಬೋದು, ನಿಮಗೆ ನೀವು ಒಂದು 10-15 ನಿಮಿಷ ಆದರೂ ಕೊಟ್ಟು ಟೈಮ್ ಕೊಟ್ಟು ನೀವು ಪ್ರೆಸೆಂಟಬಲ್ ಆಗಿದ್ದೀರಾ ಅನ್ನೋದನ್ನು ನೋಡ್ಕೊಳ್ತಾ ಹೋಗಿ. ಮುಖಕ್ಕೆ ಒಂದು ಬಾಡಿ ಮಾಯ್ಶ್ಚರೈಸರ್ ಹಾಕೋದಾಗಿರ್ಬೋದು, ಕೈ ಕಾಲಿಗೆ ಅತಿ ದುಬಾರಿಯಾಗಿರ್ತಕ್ಕಂಥ ಮಾಯ್ಶ್ಚರೈಸರ್ ಹಚ್ಚಬೇಕು ಅಂತಿಲ್ಲ, ಖಾಲಿ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿದ್ರು ಕೂಡ ನಿಮ್ಮ ಕೈ ಮಾಯ್ಶ್ಚರೈಸ್ ಆಗುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಇಡೀ ಎಲ್ಲರೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ದ ಡೇ ಯು ಫಾಲ್ ಇನ್ ಲವ್ ವಿತ್ ಯುವರ್ ಸೆಲ್ಫ್, ದ ಹೋಲ್ ವರ್ಲ್ಡ್ ವಿಲ್ ಫಾಲ್ ಇನ್ ಲವ್ ವಿತ್ ಯು. ಸೊ ಹಾಗಾಗಿ ನಿಮ್ಮನ್ನು ನೀವು ಕಾಳಜಿ ತಗೊಳ್ಳಿ. ಆದಷ್ಟು 2 ಬಟ್ಟೆ ಇರಲಿ, 3 ಬಟ್ಟೆ ಇರಲಿ, ಚೆನ್ನಾಗಿರೋ ಬಟ್ಟೆ ಒಗ್ದಿರೋದು ಹಾಕೋಣ, ಹಳೆ ಬಟ್ಟೆಯನ್ನು ಕೊಡ್ತಾ ಹೋಗೋಣ, ಹೊಸ ಬಟ್ಟೆಯನ್ನು ತಗೊಳ್ಳೋಣ, ಒಳ್ಳೆ ಎನರ್ಜಿಯನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗೋಣ. ನಾವು ಏನಾಗಿರ್ತೀವೋ ಅದನ್ನು ಕನಸು ಕಾಣೋದ್ರಲ್ಲಿ ನೋಡಿ, ಯಾವತ್ತೂ ಅಷ್ಟೇ, ನಾವು ಯಾವ ಮನುಷ್ಯನಿಗೆ ಕನಸಿರುತ್ತೋ ಅವನಿಗೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.